ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋನಲ್ಲಿ ಜಿಡಿಪಿ ಅಂದ್ರೆ ಏನು, ಭಾರತದ ಜಿಡಿಪಿ ಎಷ್ಟಿದೆ, 2000 ಇಸ್ವಿಯಿಂದ 2025ರವರೆಗೆ ಭಾರತದ ಜಿಡಿಪಿ ಎಷ್ಟು ಇಂಪ್ರೂವ್ ಆಗಿದೆ, ಯಾವ ಯಾವ ಸೆಕ್ಟರ್ ನಲ್ಲಿ ಹಾಗೂ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಾಫ್ಟ್ವೇರ್ ನಿಂದ ಎಷ್ಟು ಜಿಡಿಪಿ ಬರ್ತಾ ಇದೆ, ಸಾಫ್ಟ್ವೇರ್ ನಿಂದ ರೈತ ಮಕ್ಕಳಿಗೆ ಬಡ ಜನರಿಗೆ ಎಷ್ಟು ಅನುಕೂಲ ಆಗೈತೆ, ಇವೆಲ್ಲವನ್ನೇ ವಿಡಿಯೋನಲ್ಲಿ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜಿಡಿಪಿ ಅಂದ್ರೆ ಒಂದು ದೇಶದಲ್ಲಿ ಒಂದು ವರ್ಷದೊಳಗೆ ಉತ್ಪಾದಿಸಲಾದ ಎಲ್ಲ ವಸ್ತುಗಳು ಹಾಗೂ ಸೇವೆಗಳ ಮೌಲ್ಯವನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತವೇ ಜಿಡಿಪಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಉದಾಹರಣೆಗೆ, ರೈತರು ಬೆಳೆದ ಅಕ್ಕಿ, ಗೋಧಿ, ತರಕಾರಿ, ಕಬ್ಬು ಇವೆಲ್ಲವನ್ನು ಸೇರಿಸಿದಾಗ ಎಷ್ಟು ಬರ್ತದೋ ಅದು ಅಗ್ರಿಕಲ್ಚರ್ ಪ್ರಾಡಕ್ಟ್. ಆಮೇಲೆ ಕಾರ್ಖಾನೆಯಲ್ಲಿ ತಯಾರಾದ ಸ್ಕೂಟ್ರು, ಬಸ್ಸು, ಕಾರು, ಮೊಬೈಲ್ ಫೋನ್ಗಳು ಇವೆಲ್ಲವೂ ಕಾರ್ಖಾನೆ ತಯಾರಾದಂತವು, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಇದು. ಹಾಗೂ ಸಾಫ್ಟ್ವೇರ್ನವರು ಅವರು ಇಲ್ಲಿ ಸೇವೆ ಮಾಡಿರ್ತಾರೆ, ಅಂದ್ರೆ ಇಲ್ಲಿ ಸರ್ವಿಸ್ ಕೊಟ್ಟಿರ್ತಾರೆ, ಅದರಿಂದ ಬರ್ತಕ್ಕಂತ ಲಾಭಗಳು. ಹಾಗೂ ಸರ್ವಿಸ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆ, ಸಾರಿಗೆ ಇಲಾಖೆಗಳು, ಶಾಲೆಗಳು ಇವೆಲ್ಲವನ್ನು ಸೇರಿಸಿದಾಗ ಎಷ್ಟು ಸೇವೆ ಆಗಿದೆ, ಇದರಲ್ಲಿ ಸರ್ವಿಸ್ ಆಗಿದೆ ಅನ್ನೋದನ್ನ ಸೇರಿಸಿದಾಗ ಇದನ್ನೇ ಜಿಡಿಪಿ ಅಂತ ಹೇಳ್ತಾರೆ. ಭಾರತದ ಜಿಡಿಪಿ 1999-2000ಕ್ಕೆ 21 ಲಕ್ಷ ಕೋಟಿ ಇತ್ತು. ಅದೇ 2025ಕ್ಕೆ 300 ಲಕ್ಷ ಕೋಟಿ ಜಿಡಿಪಿ ಆಗಿದೆ. 2000 ಇಸ್ವಿನಲ್ಲಿ 3.84% ಜಿಡಿಪಿ ಇತ್ತು. ಅದೇ 2025ಕ್ಕೆ 8% ಜಿಡಿಪಿ ಆಗಿದೆ. ಅಂದ್ರೆ 5% ಜಿಡಿಪಿ ಇಂಪ್ರೂವ್ ಆಗಿದೆ. ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆ 5% ಬೆಳವಣಿಗೆ ಆಗಿದೆ ಅಂತ ಅರ್ಥ. ಸೆಕ್ಟರ್ ವೈಸ್ ನೋಡೋದಾದ್ರೆ 2000 ಇಸ್ವಿನಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ 22% ಬರ್ತಾ ಇತ್ತು. ಇಂಡಸ್ಟ್ರೀಸ್, ಫ್ಯಾಕ್ಟರೀಸ್, ಮ್ಯಾನುಫ್ಯಾಕ್ಚರ್ಸ್, ಕನ್ಸ್ಟ್ರಕ್ಷನ್ ಇವೆಲ್ಲ ಸೇರಿದ್ರೆ 23% ಬರ್ತಾ ಇತ್ತು. ಇನ್ನು ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಫೈನಾನ್ಸ್, ಐಟಿ ಇವರಿಂದ 48% ಬರ್ತಾ ಇತ್ತು. ಅದೇ ನಾವು 2024-25ಕ್ಕೆ ನೋಡಿದಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಂದ 18% ಬರ್ತಾ ಇದೆ, ಫ್ಯಾಕ್ಟರೀಸ್ ಇಂದ 28% ಬರ್ತಾ ಇದೆ, ಸರ್ವಿಸ್, ಫೈನಾನ್ಸ್, ಐಟಿ ಇಂದ 53% ಬರ್ತಾ ಇದೆ. ಯಾವ ಸೆಕ್ಟರ್ ಅಂದ್ರೆ ಯಾವ ಕ್ಷೇತ್ರದಿಂದ ಎಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದೆ, ಯಾವ್ಯಾವ ಕ್ಷೇತ್ರಗಳು ಅಂತ ನೋಡೋಣ. ಕೃಷಿ ಕ್ಷೇತ್ರ 41 ಕೋಟಿ ಜನಕ್ಕೆ ಕೆಲಸ ಕೊಡ್ತಾ ಇದೆ. ಐಟಿ ಬಿಟಿ 60 ಲಕ್ಷ ಜನಕ್ಕೆ ಕೆಲಸ ಕೊಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಫ್ಯಾಕ್ಟರೀಸು 6.5 ಕೋಟಿ ಜನಕ್ಕೆ ಕೆಲಸ ಕೊಡ್ತಾ ಇದೆ. ಸೇವಾ ಕ್ಷೇತ್ರ ಅಂತ ಅಂದ್ರೆ ಬ್ಯಾಂಕು, ಹಾಸ್ಪಿಟ್ಲು, ಸ್ಕೂಲ್ಸ್ ಇವೆಲ್ಲ 10 ಕೋಟಿ ಜನಕ್ಕೆ ಕೆಲಸ ಕೊಡ್ತಾ ಇದೆ. ಇನ್ನು ನಿರ್ಮಾಣ ಕ್ಷೇತ್ರ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್, ಬಿಲ್ಡಿಂಗು, ಬ್ರಿಡ್ಜಸ್ ಕಟ್ಟೋದು, ರೋಡ್ ಮಾಡೋದು ಇವೆಲ್ಲ ನಿರ್ಮಾಣ ಕ್ಷೇತ್ರದ 5 ಕೋಟಿ ಜನಕ್ಕೆ ಕೆಲಸ ಕೊಡ್ತಾ ಇದೆ. ಇ ಕಾಮರ್ಸ್, ರಿಟೇಲ್ ಅಂತ ಅಂದ್ರೆ ಈ ಡೆಲಿವರಿ ಬಾಯ್ಸ್ಗಳು ಅವರು ಇದಾರಲ್ಲ, ಇವೆಲ್ಲ 2.5 ಕೋಟಿ ಜನಕ್ಕೆ ಕೆಲಸ ಕೊಡ್ತಾ ಇದೆ. ಆಮೇಲೆ ಟ್ರಾನ್ಸ್ಪೋರ್ಟ್ 2 ಕೋಟಿ ಜನಕ್ಕೆ ಕೆಲಸ ಕೊಡ್ತಾ ಇದೆ. ಗೆಳೆಯರೆ, ಐಟಿ ಕ್ಷೇತ್ರವನ್ನು ನೋಡೋಣ ನಾವು. ಐಟಿ ಕ್ಷೇತ್ರದಿಂದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಸಾಫ್ಟ್ವೇರ್ ನಿಂದ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅದು ಎಷ್ಟು ಜಿಡಿಪಿ ಈ ದೇಶಕ್ಕೆ ಕೊಡ್ತಾ ಇದೆ, ಎಷ್ಟು ಪರ್ಸೆಂಟ್ ಕೊಡ್ತಾ ಇದೆ. ಇವತ್ತು ಐಟಿ ಕ್ಷೇತ್ರ 8%, ಭಾರತದ ಒಟ್ಟು ಜಿಡಿಪಿಯಲ್ಲಿ 8% ಇನ್ಫಾರ್ಮೇಶನ್ ಟೆಕ್ನಾಲಜಿನೇ ಕೊಡ್ತಾ ಇದೆ. ಅಂದ್ರೆ 24 ಲಕ್ಷ ಕೋಟಿ ರೂಪಾಯಿ ಆದಾಯ ಕೊಡ್ತಾ ಇದೆ ಒಂದು ವರ್ಷಕ್ಕೆ. ಇದರಲ್ಲಿ 1.5 ಕೋಟಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ 60 ಲಕ್ಷ ಜನ ಅವರಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ ಓಡಿಸೋರಾಗಿರ್ಬೋದು, ಅಂಗಡಿ ಇಟ್ಕೊಂಡ್ರಾಗಿರ್ಬೋದು, ಡೆಲಿವರಿ ಬಾಯ್ಸ್ಗಳಾಗಿರ್ಬೋದು, ಇವರೆಲ್ಲ ಕೆಲಸ ಮಾಡೋದು ಸೇರಿದ್ರೆ 1.5 ಕೋಟಿ ಜನಕ್ಕೆ ಕೆಲಸ ಕೊಟ್ಟಿದೆ ಅದು ಐಟಿ ಡಿಪಾರ್ಟ್ಮೆಂಟ್. ಸಾಫ್ಟ್ವೇರ್ ಬಂದು ಸಾಮಾನ್ಯ ಮನುಷ್ಯ, ಬಡವನ ಜೀವನವನ್ನ ಸುಖಮಯ ಮಾಡಿದೆ. ಉದಾಹರಣೆ ಅಂತಂದ್ರೆ, ನಾವೇನಾದ್ರೂ ಒಂದು ಬ್ಯಾಂಕ್ ಅಕೌಂಟ್ ಮಾಡ್ಬೇಕು ಅಂದ್ರೆ 2-3 ದಿನ ಅಲಿಬೇಕಾಗಿತ್ತು. ಇವತ್ತು ಒಂದೇ ದಿವಸದೊಳಗೆ ಮಾಡಿಕೊಡ್ತಾರೆ. ನಾವೇನಾದ್ರು ಒಂದು ಜಮೀನ್ RTC ತಗೋಬೇಕು ಅಂದ್ರೆ 3-4 ದಿನ ಸುತ್ತಬೇಕಾಗಿತ್ತು ತಾಲೂಕ್ ಆಫೀಸ್ಗೆ. ಅದು ಎಷ್ಟು ದುಡ್ಡು ಖರ್ಚಾಯ್ತಾಯ್ತು. ಇವತ್ತು ಕುಂತಲ್ಲೇ ನಮ್ಮ ಮನೆಯಲ್ಲೇ ನಮ್ಮ ಮೊಬೈಲ್ ನಲ್ಲೇ ನಮ್ಮ RTC ತಗೋಬಹುದು. ಇದೆಲ್ಲ ಸಾಫ್ಟ್ವೇರ್ ನಿಂದ ಸಾಧ್ಯವಾಯ್ತು. ಸಾಫ್ಟ್ವೇರ್ ನಿಂದ ಇವತ್ತು ಬಡ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳು ಇವತ್ತು ಸಿಟಿನಲ್ಲಿ ಬಂದು ಬದುಕಬಹುದು. ಒಂದು ಆಟೋ ಓಡಿಸಬಹುದು, ಒಂದು ಟ್ಯಾಕ್ಸಿ ಓಡಿಸಬಹುದು, ಒಂದು ಡೆಲಿವರಿ ಬಾಯ್ ಅಂತಂದ್ರೆ ಜೊಮ್ಯಾಟೋದಂತ ಕಂಪ್ನಿಗೆ ಸೇರಿದ್ರೆ 30-40 ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು. ಅದೇ 2000 ಇಸ್ವಿಯಿಂದ ಹಿಂದಕ್ಕೆ ಹೋದ್ರೆ ಬೆಂಗಳೂರು ನಗರದಲ್ಲಿ ಒಂದು ಗಾರೆ ಕೆಲಸ ಸಿಗ್ತಿರ್ಲಿಲ್ಲ. ಉದಾಹರಣೆ ನಾನೇ ನೋಡಿದ್ದೀನಿ. ಒಂದು ಹೋಟೆಲ್ ನಲ್ಲಿ ಹೋಗಿ ಕೆಲಸ ಕೇಳಿದ್ರು ಕೆಲಸ ಕೊಡ್ತಿರ್ಲಿಲ್ಲ. ಆ ಕೆಲಸ ಕೊಡ್ಬೇಕು ಅಂದ್ರೆ ಯಾರಾದ್ರೂ ರೆಕಮೆಂಡ್ ಇರ್ಬೇಕಾಗಿತ್ತು, ಅಂತ ಸ್ಥಿತಿ ಇತ್ತು. ಆದ್ರೆ ಇವತ್ತು ಹಂಗಿಲ್ಲ. ನೀವು ಯಾವ ಹೋಟ್ಲಿಗಾದ್ರೂ ಹೋಗಿ, ಯಾವ ಆಫೀಸ್ಗಾದ್ರೂ ಹೋಗಿ, ಯಾವ ಫ್ಯಾಕ್ಟ್ರಿ ಹತ್ರ ಹೋಗಿ, ಏನಾದ್ರೂ ಒಂದು ಕೆಲಸ ಸಿಗುತ್ತೆ. ಚಿಕ್ಕ ಕೆಲಸ, ದೊಡ್ಡ ಕೆಲಸ ಆ ರೀತಿ ಎಲ್ಲ ಆಯ್ಕೆ ಮಾಡಬಾರ್ದು. ಸಂಬಳ ಎಷ್ಟು ಅಂತ ಆಯ್ಕೆ ಮಾಡಬಾರ್ದು.
ಒಂದು ಕೆಲಸ ಅಂತ ಖಂಡಿತ ಸಿಗುತ್ತೆ. ಈ ಟೆಕ್ನಾಲಜಿಯಿಂದ ಬಡತನ ಕಡಿಮೆ ಆಗೈತೆ. ಅದೇ ಸಾಫ್ಟ್ವೇರ್ ಇಂಜಿನಿಯರ್ ನೆಮ್ಮದಿಯಾಗಿಲ್ಲ. ಅವನಿಗೆ 1.5 ಲಕ್ಷ 2 ಲಕ್ಷ ಸಂಬಳ ಇರ್ತೈತೆ, ಅವ್ರು ನೆಮ್ಮದಿಯಾಗಿಲ್ಲ. ಸಂಬಳ ಜಾಸ್ತಿ ಇದೆ ಅವ್ರಿಗೆ, ಆದ್ರೆ ಅವ್ರ ಕುಟುಂಬದಲ್ಲಿ ಯಾರು ನೆಮ್ಮದಿಯಾಗಿಲ್ಲ. ಅದನ್ನ ನಾನು ಕಣ್ಣಾರ ನೋಡಿದ್ದೀನಿ. ನನ್ಗೆ ಅನೇಕ ಜನ ಸ್ನೇಹಿತರಿದ್ದಾರೆ, ಪರಿಚಯದರಿದ್ದಾರೆ ನನಗೆ. ಅವ್ರ ಮನೆಗಳೆಲ್ಲ ನೋಡಿದ್ದೀನಿ. ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಗ್ತಾರೆ. ಒಬ್ಬ ನೈಟ್ಗೆ ಹೋಗ್ತಾರೆ, ಒಬ್ರು ಡೇ ಹೋಗ್ತಾರೆ. ಅವ್ರ ಸ್ಥಿತಿ ತುಂಬಾ ಏನು ಅಂದ್ರೆ ಅವ್ರು ಏನೋ ದುಡ್ಡಿದೆ, ಎಲ್ಲ ಇರ್ತೈತೆ, ಆದ್ರೂ ಅವ್ರು ನೆಮ್ಮದಿಯಾಗಿರೋದಿಲ್ಲ. ಆದ್ರೆ ನಾವು ಅವರಿಂದ ಸೇವೆ ನಾವು ತಗೊಂಡು ನಾವು ನೆಮ್ಮದಿಯಾಗಿದ್ದೀವಿ. ಇದು ಸಾಫ್ಟ್ವೇರ್. ಭಾರತದಲ್ಲಿರುವ ಸಾಫ್ಟ್ವೇರ್ ಕಂಪನಿಗಳಲ್ಲಿ 75ರಷ್ಟು ಬೆಂಗಳೂರಿನಲ್ಲಿದೆ. ಭಾರತದ GDP ವಿಶ್ವದ 4ನೇ ಸ್ಥಾನದಲ್ಲಿದೆ. ಇದು ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.